ಗುಡ್ ಈವ್ನಿಂಗ್. ನಿಮಗೆ ಗೊತ್ತಿದೆ UPSCಯಲ್ಲಿ ಇನ್ಫಾರ್ಮೇಷನ್ ಎಷ್ಟು ಮಹತ್ವವಾದಂತಹ ಅಂಶ. ಈಗ ಈ ಇನ್ಫಾರ್ಮೇಷನನ್ನು ನನ್ನದಾಗಿಸ್ಕೊಂಡೆ ನಾನು ಹಲವಾರು ಬಾರಿ ಓದಿದೆ. ಆದರೂ ಕೂಡ ನನ್ನ ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ನನಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನುವ ಸ್ಟೂಡೆಂಟ್ಗಳಿದ್ದಾರೆ. ಎಷ್ಟು ಜನ ಇದ್ದೀರಿ? ತುಂಬ ಜನ ಇದ್ದೀರಿ. ಈಗ ನಾವು ಲೆಕ್ಕ ಹಾಕಬೇಕು, ಯಾಕೆ ಯಾವ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ ಫೇವರಬಲ್ ಪಾಯಿಂಟ್ ಏನಂದರೆ ಸ್ಟ್ಯಾಟಿಸ್ಟಿಕ್. UPSCಯಲ್ಲಿ ಇಂಟ್ರಡಕ್ಷನ್ ಬರೆಯುವಾಗ, ಕನ್ಕ್ಲೂಷನ್ ಬರೆಯುವಾಗ ಅಥವಾ ನಿಮ್ಮ ಬಾಡಿ ಏನಿದೆ ಆನ್ಸರ್ ರೈಟಿಂಗಲ್ಲಿ ಈ ಒಂದು ಫ್ಯಾಕ್ಟ್ಸ್ ಅಥವಾ ಫಿಗರ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ ಅನ್ನುವಂಥದ್ದು ಮಹತ್ವವಾದ ಅಂಶ. ಇದು ಯಾಕೆ ನಿಮ್ಮ ಬ್ರೈನಿಗೆ ಆಗ್ತಾ ಇರೋದಿಲ್ಲ ರೆಕಗ್ನೈಸ್ ಮಾಡಲಿಕ್ಕೆ. ಈವನ್ ಕಾಗ್ನಿಟೇಟಿವ್ ಬಿಹೇವಿಯರ್ ಇದ್ದರೂ ಕೂಡ, ಈವನ್ ಅದರ ತತ್ವಸಿದ್ಧಾಂತ ನಿಮಗೆ ಗೊತ್ತಿದ್ದರೂ ಕೂಡ, ಆ ಒಂದು ಟಾಪಿಕ್ ನಿಮಗೆ ಮೊದಲೇ ಗೊತ್ತಿದ್ದರೂ ಕೂಡ ಅದನ್ನು ರೆಕಗ್ನೈಸ್ ಮಾಡಲಿಕ್ಕೆ ಆನ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಆಗ್ತಾ ಇರೋದಿಲ್ಲ. ಇದಕ್ಕೆ ರೀಸನ್ ಏನು? ಮತ್ತು ಇನ್ನೊಂದು ವಿಚಾರ ಏನು? ಕರೆಂಟ್ ಅಫೇರ್. ಯೂಶ್ವಲಿ ಕರೆಂಟ್ ಅಫೇರನ್ನೇ ಒಂದು ಸಬ್ಜೆಕ್ಟಾಗಿ ನೋಡ್ತಾರೆ, ಅದನ್ನು ಬಳಕೆ ಮಾಡುವಲ್ಲಿ ವಿಫಲವಾಗ್ತಾರೆ. ಮೋರ್ ಆರ್ ಲೈಕ್ ಹ್ಯೂಜ್ ಸಾಗರದಂತಹ ಕರೆಂಟ್ ಅಫೇರಿಗೆ ಆದರೆ ನನ್ನ ಹತ್ರ ಇನ್ಫಾರ್ಮೇಷನ್ ಇಲ್ಲ ಅಂದರೂ ಕೂಡ UPSCಯಲ್ಲಿ ಫೇಲ್ ಆಗ್ತಾರೆ. ಮತ್ತು ನನ್ನ ಹತ್ರ ಅಪ್ಲಿಕೇಶನ್ ಓರಿಯೆಂಟೆಡ್ ಇನ್ಫಾರ್ಮೇಷನಿಗೆ ಆದರೆ ಅದನ್ನು ಪರ್ಟಿಕ್ಯುಲರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯುಟಿಲಿಟಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಅಂದಾಗೂ ಕೂಡ ಎಕ್ಸಾಮಿನೇಷನಲ್ಲಿ ಫೇಲ್ ಆಗುವ ಸಾಧ್ಯತೆ ಇದೆ. ಇದನ್ನು ಓವರ್ಕಮ್ ಮಾಡಬೇಕಾದ್ರೆ ಯಾವ ರೀತಿಯ ಸ್ಟ್ಯಾಟಿಸ್ಟಿಕ್ಕನ್ನು ಅಥವಾ ಕರೆಂಟ್ ಅಫೇರ್ ಫಾರ್ಮುಲಾವನ್ನು ನಾವು ಇಟ್ಕೊಳ್ಬೇಕು, ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಸ್ಟ್ಯಾಟಿಸ್ಟಿಕ್ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ಲಿದ್ದೇನೆ. ನಂಬರ್ 1 ಪಾಯಿಂಟ್, ಸ್ಟ್ಯಾಟಿಸ್ಟಿಕ್ ಅಂದರೆ ಏನು? ಈ ಒಂದು ವಿಚಾರ ಹಲವಾರು ರಾ ಪಾಯಿಂಟಲ್ಲಿ ನಿಮಗೆ ಗೊತ್ತಿರ್ತದೆ. ಇದನ್ನು ಯೂಸ್ ಮಾಡಿದ್ರೆ ಮೋರ್ ಆರ್ ಲೈಕ್ ಹೈ ಪೀಕ್ ಮಾರ್ಕ್ ಓರಿಯೆಂಟೆಡ್ ಆಗಿ ನೀವು ಬರ್ಬೋದು. UPSCಯಲ್ಲಿ 10 ಔಟ್ ಆಫ್ 6 ಅಥವಾ 15 ಔಟ್ ಆಫ್ 7 ತಗೊಳ್ಳೋದು ಅಂದರೆ ಇದು ಮಿಗರಬಲ್ ಅಂತ ಕರೀತಾರೆ. ಹಾಗಲ್ಲ. ಸ್ಟ್ಯಾಟಿಸ್ಟಿಕ್ಕನ್ನು ನೀವು ಯಾಕೆ ಯೂಸ್ ಮಾಡ್ತೀರಾ, ಎಲ್ಲಿ ಯೂಸ್ ಮಾಡ್ತೀರಾ, ಯಾವ ಪಾಯಿಂಟಲ್ಲಿ ಯೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಈಗ ನೋಡಿ, ಎಷ್ಟೊಂದು ವಿಚಾರ ಇದೆ. ಸಪೋಸ್ ನಾನು ಈ ಸ್ಟ್ಯಾಟಿಸ್ಟಿಕ್ ಬಂದಿದ್ದೇನೆ, ಜ್ಞಾನಿ ಮೇನ್ಸ್ ಕ್ಯಾಪ್ಸೂಲ್ ಅಂತ GS3 ಸ್ಟ್ಯಾಟಿಸ್ಟಿಕ್. ಇದು ಎಂಟೈರ್ GS3 ಸಿಲೆಬಸ್ ಏನು? ಎಕನಾಮಿಕ್ಸ್, ಇನ್ಫ್ರಾಸ್ಟ್ರಕ್ಚರ್, ಅಗ್ರಿಕಲ್ಚರ್, ಸೆಕ್ಯೂರಿಟಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎನ್ವಿರಾನ್ಮೆಂಟ್, ಅಗ್ರಿಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹೌದಾ? ಈಗ ಇಷ್ಟು ವಿಚಾರದಲ್ಲಿ ನೀವು ಯಾವ ಒಂದು ಅಂಶವನ್ನು ಎಷ್ಟು ಸಬ್ಜೆಕ್ಟಾಗಿ ಓದ್ತೀರಿ? ಇಷ್ಟು ವಿಚಾರದಲ್ಲಿ ನಿಮಗೆ 20 ಕ್ವಶನ್ ಕೊಡ್ತಾರೆ. ಅದರಲ್ಲೂ ಕೂಡ 10 ಕ್ವಶನ್ 10 ಮಾರ್ಕರ್ 2 ಪೇಜಸ್ ಆಗಿದೆ. ಇನ್ನು 10 ಕ್ವಶನ್ 15 ಮಾರ್ಕರ್ 3 ಪೇಜಸ್ ಆಗಿದೆ. ಹೌದಾ? ಈಗ ನೀವು 2 ಪೇಜಸ್ ಆನ್ಸರ್ ಬರೀಬೇಕು. ಇದರಲ್ಲಿ ಈ ಫ್ಯಾಕ್ಟ್ ಆ್ಯಂಡ್ ಫಿಗರ್ ಏನಿರ್ತದೆ, ವಿತ್ ರೆಸ್ಪೆಕ್ಟ್ ಟು ಫ್ಯಾಕ್ಟ್ ಆ್ಯಂಡ್ ಫಿಗರ್ ಆನ್ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಎಷ್ಟು ಬರೀತೀರಾ ಅನ್ನುವಂಥದ್ದು ಮೊದಲನೇ ತತ್ವ ಸಿದ್ಧಾಂತ. ಸುಮ್ಮನೆ ಗ್ರಾಫ್ ಮಾಡೋದಲ್ಲ ಅಥವಾ ಎಲ್ಲವನ್ನು ಓದೋದಲ್ಲ. ಯಾವ ವಿಚಾರವನ್ನು ಎಷ್ಟು ಮಟ್ಟಿಗೆ ಓದ್ತೇನೆ ಅಂದರೆ ಮಾತ್ರ ಅದಕ್ಕೆ ಪ್ರತಿಫಲ. ಎಕ್ಸಾಂಪಲ್ ಏನು? ಈಗ ಅಗ್ರಿಕಲ್ಚರಲ್ಲಿ ಒಂದು ಟಾಪಿಕ್ ಇದೆ. ನಿಮಗೆ ಗೊತ್ತಿದೆ 14 ಅಗ್ರಿಕಲ್ಚರಿನ ಟಾಪಿಕ್ ಇದೆ. ಈ 14 ಅಗ್ರಿಕಲ್ಚರ್ ಟಾಪಿಕಲ್ಲಿ ನಿಮಗೆ 14 ವಿಷಯ ಬರ್ತದೆ. ಆದರೆ ಅದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ ಏನಿದೆ ಅದು ಕೇವಲ 3 ಅಷ್ಟೇ. ಇಂಟ್ರಡಕ್ಷನಲ್ಲಿ ಒಂದು, ಕನ್ಕ್ಲೂಷನಲ್ಲಿ ಒಂದು 2-3, ಕನ್ಕ್ಲೂಷನ್ ಅಥವಾ ಬಾಡಿಯಲ್ಲಿ ಒಂದು 3-4 ಯೂಸ್ ಮಾಡ್ತೀರಾ. ಇದನ್ನು ನೀವು ರೋಟ್ ಲರ್ನಿಂಗ್ ಅಂತ ತಿಳ್ಕೊಳ್ಳೋಕ್ಕೆ ಯಾವುದಕ್ಕೆ ಯೂಸ್ ಮಾಡ್ತಿದ್ದೀನಿ ಅನ್ನುವಂಥದ್ದನ್ನು ಇನ್ನೊಂದು ಸಬ್ಜೆಕ್ಟ್ ಏನಿದೆ, ಸಪೋಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅದರಿಂದಲೂ ಕೂಡ ಇಲ್ಲಿಗೆ ತೊಗೊಂಡು ಬರ್ಬೋದು. ಇದನ್ನು 3 ಪ್ರೋಸೆಸ್ ಫಾರ್ಮುಲಾ ಅಂತ ಕರೀತಾರೆ. ರೆಕಗ್ನೈಸೇಷನ್ ಆಫ್ ದ ಬ್ರೈನ್. ನಿಮ್ಮ ಹತ್ರ ನೋಟ್ಸ್ ಇದೆ, ಹೌದು. ನಿಮ್ಮ ಹತ್ರ ಪೇಪರ್ ಇದೆ, ಹೌದು. ನೀವು ಆನ್ಸರ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡುವಲ್ಲಿ ಯಶಸ್ವಿ ಆಗಿದ್ದೀರಿ, ಅದು ಕೂಡ ಸತ್ಯ. ಆದರೆ ಮ್ಯಾಟರ್ ಏನು? ನೀವು ಬ್ರೈನ್ ಅಥವಾ ಮೆಂಟಲ್ ಆನ್ಸರ್ ರೈಟಿಂಗಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದೇ ಇದರ ಮೂಲ ತಾತ್ಪರ್ಯ. ಈಗ ಯಾಕೆ ಈ ಮಾತನ್ನೇ ಹೇಳ್ತೀನಿ. ಸಪೋಸ್ ಅಗ್ರಿಕಲ್ಚರಲ್ಲಿ ಫಾರ್ಮ್ ಲೋನ್ಸ್ ಇದೆ, ಹೈಕ್ ಆಯಿತು, ಫಾರ್ಮರ್ ಸೂಸೈಡ್ ಮಾಡಿಕೊಂಡ್ರು ಅನ್ನುವಂಥ ಒಂದು ಕ್ವಶನ್ನಿಗೆ. ಇದು ಮೋಸ್ಟ್ ಡೆಲಿಗೇಟ್ ಕ್ವಶನ್ ಆಗಿದೆ. ಇದಕ್ಕೆ ನೀವು ಇಂಟ್ರೊಡಕ್ಷನಲ್ಲಿ ಅಗ್ರಿಕಲ್ಚರಿಂದ ಎಷ್ಟು ಪರ್ಸೆಂಟ್ GDP ಪ್ರೊಡ್ಯೂಸ್ ಆಗ್ತಾ ಇದೆ, ಆ 18% ಆಫ್ ದ GDP ಪ್ರೊಡ್ಯೂಸ್ ಆಗ್ತಾ ಇದೆ, 85% ಆಫ್ ದ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ, ಇದನ್ನೆಲ್ಲ ಬರೀತೀರಿ. ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಪಂಜಾಬ್ ಇಸ್ ದ ಗ್ರೇನರೀಸ್ ಆಫ್ ಇಂಡಿಯಾ ಅಂತ ಕರೀತಾರೆ.
ಮಾಡ್ತಾರೆ. ಇದನ್ನೆಲ್ಲ ಹೇಗೆ ನೆನಪಿಟ್ಕೊಳ್ಳೋದು? ಇಷ್ಟೊಂದು ಫ್ಯಾಕ್ಟ್ಸ್ ಇದೆಯಲ್ಲ ಅಂತಂದರೆ, ನೀವು ಒಂದು ಸಿಲೆಬಸ್ ತೊಗೊಳ್ಳಿ, ಆ ಸಿಲೆಬಸ್ಸಲ್ಲಿ ಅಗ್ರಿಕಲ್ಚರ್ ತೊಗೊಳ್ಳಿ, ಅಗ್ರಿಕಲ್ಚರಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಕ್ರಾಪಿಂಗ್, ಇನ್ಶೂರೆನ್ಸ್, ಡೆವಲಪ್ಮೆಂಟ್, ಸಬ್ಸಿಡಿ, MSP, PDS, ರೆವಲ್ಯೂಷನ್, ಡೆವಲಪ್ಮೆಂಟ್, ಟ್ರಾನ್ಸ್ಪೋರ್ಟೇಷನ್, ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್ ಎಲ್ಲವೂ ಇರ್ತದೆ. ಇದಕ್ಕೆ ಯಾವುದು ಸೂಕ್ತವಾಗಿದೆ ಅದನ್ನು ವೆರಿ ಬೆಸ್ಟ್ 4 ಈ ಥರ ನೋಟ್ಸ್ ಮಾಡಬೇಕಾಗತ್ತೆ. ನಮ್ಮ ಜ್ಞಾನಿಯಲ್ಲಿ ವಿ ಆರ್ ಗಿವಿಂಗ್ ದಿಸ್ ಮಾಡ್ಯೂಲ್ ಸಪ್ರೇಟ್ಲಿ ಫಾರ್ ಸ್ಟ್ಯಾಟಿಸ್ಟಿಕ್ ಅಂತ. ಇದನ್ನು ನೀವು ರೋಟ್ ಲರ್ನಿಂಗ್ ಮಾಡೋದಲ್ಲದೆ ನೀವು ಆ್ಯಕ್ಚುಲ್ ಆಗಿ ನೀವು ಇದನ್ನು ಫೀಲ್ ಮಾಡಬೇಕಾಗತ್ತೆ. ಹೇಗೆ? ಐ ವಿಲ್ ಶೋ ಯು. ಈಗ ನೋಡಿ, WHO ಏರ್ ಪೊಲ್ಯೂಷನ್ ಕಾಗಸ್ 7 million ಪ್ರಿಮೆಚ್ಯೂರ್ ಡೆತ್ ಗ್ಲೋಬಲಿ ಎವ್ರಿ ಇಯರ್ ಅಂತ ಹೇಳ್ತಾರೆ. ಇದು ಯಾವುದು? ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನಿನ ಒಂದು ಸ್ಟ್ಯಾಟಿಸ್ಟಿಕ್. 2023ಯಲ್ಲಿ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಇರುವ ಸ್ಟ್ಯಾಟಿಸ್ಟಿಕ್. ಈಗ ಇದನ್ನು ನೀವು ವಿಜುವಲ್ ಮೆಮೊರಿ ಮಾಡ್ಕೋಬೇಕು. ಏರ್ ಪೊಲ್ಯೂಷನ್ ಆಗ್ತಾ ಇದೆ, ನಾನಿರುವ ಸಿಟಿ ಅಥವಾ ವಿಲೇಜಲ್ಲಿ ಏರ್ ಪೊಲ್ಯೂಷನ್ ಆಗ್ತಾ ಇದೆ, ಪ್ರಾಬಬಲಿ ನೀವೇ WHO ಅಲ್ಲಿ ಒಂದು ಮೆಂಬರ್ ಆಗಿದ್ದೀರಿ, ನೀವು ಹೇಳ್ತಾ ಇದ್ದೀರಿ 2023ರಲ್ಲಿ ಏರ್ ಪೊಲ್ಯೂಷನ್ ಕಾಗಸ್ 7 million ಪ್ರಿಮೆಚ್ಯೂರ್ ಡೆತ್ ಆಗ್ತಾ ಇದೆ, ಅದು ಪರ್ ಆ್ಯನ್ವಲಿ ಇಯರ್ ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ರೆಕಗ್ನೈಸ್ ಮಾಡ್ಕೊಳ್ಳಿ. ಯಾವಾಗ ನೀವು ಇದನ್ನು ರೆಕಗ್ನೈಸ್ ಮಾಡಿದ್ರಿ ವಿಜುವಲ್ ಮೆಮೊರಿಯಾಗಿ, ಈ ಒಂದು ಸ್ಟ್ಯಾಟಿಸ್ಟಿಕ್ ಏನಿಗೆ ಕೇವಲ ಬೈಹರ್ಟ್ ಆಗದೆ ನಿಮ್ಮ ಬ್ರೈನಲ್ಲಿ ಇನ್ಬಿಲ್ಟ್ ಆಗುತ್ತೆ. ಇದು ನಂಬರ್ 1 ಪ್ರೋಸೆಸ್. ನಂಬರ್ 2 ಪ್ರೋಸೆಸ್ ಏನು? ಸಪೋಸ್ ನೀವು ಆಲ್ರೆಡಿ ಅಗ್ರಿಕಲ್ಚರಲ್ಲಿ 85% ಆಫ್ ದ ಫಾರ್ಮರ್ಸ್ ಆರ್ ಮಾರ್ಜಿನಲ್ ಮತ್ತು ಒಂದು ರೂರಲ್ ಪೂರ್ ಬ್ಯಾಕ್ಗ್ರೌಂಡ್ ಅಂತ ನಿಮಗೆ ಗೊತ್ತಾಗಿದೆ. ಈಗ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ 85% ಇರೋದನ್ನು ಸಪೋಸ್ WHO 2023ರಲ್ಲಿ 7 million ಪೀಪಲ್ ಆ್ಯನ್ವಲಿ ಡೆತ್ ಆಗ್ತಾ ಇದ್ದಾರೆ ಅನ್ನುವ ರಿಪೋರ್ಟಿಗೆ ಆ್ಯಡ್ ಮಾಡಲಿಕ್ಕೆ ನೋಡಿ. ಇವೊಂದು ಅದು ಮ್ಯಾಚ್ ಆಗುತ್ತೋ ಬಿಡುತ್ತೋ, ಜಸ್ಟ್ ಯು ಆ್ಯಡ್ ಇಟ್. ಆವಾಗ ಏನಾಗುತ್ತೆ? ಸಪೋಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಗ್ರಿಕಲ್ಚರ್ ಸ್ಟೇಪಲ್ ಬರ್ನಿಂಗ್ ಆಯಿತು, ಏರ್ ಪೊಲ್ಯೂಷನ್ ಉಂಟಾಯಿತು, ಕಾರ್ಬನ್ ಎಮಿಷನ್ ಆಯಿತು. ಪಂಜಾಬ್ ಹರಿಯಾಣದಲ್ಲಿ ಯೂಶ್ವಲಿ ನೋಡ್ತೀರ, ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಡೆಲ್ಲಿ ಅದರ ಏರ್ ಪೊಲ್ಯೂಷನ್ನಿನ ಹಾವಭಾವವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈವನ್ 10 ಪ್ಯಾಕ್ಸ್ ಆಫ್ ಸಿಗರೇಟ್ ಏನಿಗೆ ಅದು ಅಟ್ ಎ ಟೈಮ್ ಹಚ್ಚಿದಾಗ ಬರ್ತಕ್ಕಂಥ ಹೊಗೆ ಏನಿಗೆ ಅದು ಒಬ್ಬ ಮನುಷ್ಯ ಕುಡಿತಾನೆ ಅನ್ನುವಂತಹ ಒಂದು ವಿಚಾರ. ಈ ವಿಚಾರವನ್ನು ಇಟ್ಕೊಂಡು 85% ಆಫ್ ದ ಫಾರ್ಮರ್ಸ್, 18% ಆಫ್ ದ GDP ಇನ್ ಟರ್ಮ್ಸ್ ಆಫ್ ದ ಅಗ್ರಿಕಲ್ಚರ್ ಹಾಗೂ WHO 7 million ಪರ್ ಇಯರ್ ಡೆತ್ ಆಗ್ತಾ ಇದೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವಾಗ ವಿಜುವಲೈಸೇಷನ್ ಮೆಮೊರಿ ಒಂದು ಆಸ್ಪೆಕ್ಟ್ ಬಗ್ಗೆ ವಿಜುವಲೈಸ್ಡ್ ಆಗಿದೆ, ತದನಂತರ ಇನ್ನೊಂದು ಟಾಪಿಕ್ ಬಗ್ಗೆ ಅದಾಗದೇ ವಿಜುವಲೈಸ್ ಮಾಡುತ್ತೆ. ದಟ್ ಈಸ್ ದ ಪವರ್ ಆಫ್ ದ ಬ್ರೈನ್. ಬ್ರೈನ್ ಯಾವಕ್ಕೂ ಇನ್ಫಾರ್ಮೇಷನನ್ನು ಲೋಡ್ ಮಾಡೋದಿಲ್ಲ, ಇನ್ಫಾರ್ಮೇಷನನ್ನು ಸೆಗ್ರಿಗೇಟ್ ಮಾಡ್ತದೆ. ನೀವೇ ಅದಕ್ಕೆ ಇನ್ಪುಟ್ ಕೊಡಬೇಕು. ಆ್ಯಸ್ ಲೈಕ್ AI ಟೆಕ್ನಾಲಜಿ ಬ್ರೈನಿಗೆ ನಾನು ಈ ಒಂದು ವಿಚಾರದ ಬಗ್ಗೆ ವಿಜುವಲೈಸ್ ಮಾಡಿದ್ದೇನೆ. ತದನಂತರ ಇನ್ನೊಂದು ಟಾಪಿಕ್ ಇದೆ WHO ಏರ್ ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಏರ್ ಪೊಲ್ಯೂಷನ್, ಇಲ್ಲಿಯೂ ಕೂಡ ವಿಜುವಲೈಸ್ ಮಾಡಿದ್ದೇನೆ. ತದನಂತರ ಎರಡನ್ನೂ ಕೂಡ ಕಪಲ್ ಮಾಡಿ ವಿಜುವಲೈಸ್ ಮಾಡಿದಾಗ ಅದ್ಭುತವಾಗಿ ನಿಮ್ಮ ಬ್ರೈನಲ್ಲಿ ಫೀಡ್ ಆಗುತ್ತೆ. ಇದನ್ನು ರೋಟ್ ಲರ್ನಿಂಗ್ ಅಂತ ಹೇಳೋದಿಲ್ಲ. ಎಕ್ಸಾಂಪಲ್, ನೀವು ಮೂವಿ ನೋಡ್ಲಿಕ್ಕೆ ಹೋಗ್ತೀರಿ, ಯಾವುದೇ ಕಾರಣಕ್ಕೂ ನೀವು ರೋಟ್ ಲರ್ನಿಂಗ್ ಮಾಡೋದಿಲ್ಲ. ಇನ್ಕ್ಲೂಡಿಂಗ್ ದ ಕ್ಯಾರೆಕ್ಟರ್ಸ್, ಇನ್ಕ್ಲೂಡಿಂಗ್ ದ ಪ್ರೊಫೆಷನಲ್ಸ್, ನಿಮ್ಮ ಹೀರೋ ಅಥವಾ ಅದರ ಡೈರೆಕ್ಟರ್ ಯಾರು, ಕ್ಯಾಮ್ರಾಮ್ಯಾನ್ ಯಾರು, ಟೈಟಲ್ ಏನು, ಲೈನ್ಸ್ ಏನು, ಡೈಲಾಗ್ ಏನು, ಆಟೋಮೆಟಿಕಲಿ ಫೀಡ್ ಆಗುತ್ತಲ್ಲ, ಅದೇ ರೀತಿ ಆಬ್ಜೆಕ್ಟವನ್ನು ವಿಜುವಲೈಸ್ ಮೆಮೊರಿ ಕೊಡುತ್ತೆ. ಸೊ ಇನ್ಮೇಲೆ ನೀವು ಬುಕ್ಕಲ್ಲಿ, ಪೇಪರಲ್ಲಿ ನನ್ನ ನೋಟ್ಸ್ ರೆಡಿ ಇದೆ ಅನ್ನೋದಲ್ಲದೆ ನಿಮ್ಮ ಬ್ರೈನಲ್ಲಿ ಎಷ್ಟು ರೆಡಿ ಇತ್ತು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. 95% ಆಫ್ ದ ಸ್ಟೂಡೆಂಟ್ ಏನು ಮಾಡ್ತಾರೆ, ಅದರಲ್ಲಿ ನೋಟ್ಸಲ್ಲಿ ರೆಡಿ ಮಾಡ್ತಾರೆ, ಆಮೇಲೆ ರಿವೈಸ್ ಮಾಡ್ತಾರೆ, ಹೋಗಿ ಬರೀತಾರೆ. ಈಗ ಒಂದು ಸ್ಟ್ಯಾಟಿಸ್ಟಿಕ್ ಇದೆ ಜರ್ಮನ್ದು, ಆ ಒಂದು ಸೈಕಲಾಜಿಕಲ್ ಎಕ್ಸ್ಪರ್ಟಿಗಳಿಗೆಲ್ಲ ಹೇಳಿದ್ದಾರೆ, ಒಂದು ಗ್ರೂಪಿಗೆ 50 ಮೆಂಬರ್ಸ್, ಇನ್ನೊಂದು ಗ್ರೂಪಿಗೆ 50 ಮೆಂಬರ್ಸ್. ಅವರಿಗೆ ಪೇಪರ್ ಕೊಟ್ಟು ಓದು ಅಂತ ಹೇಳಿದ್ದಾರೆ. ರಿಟೆನ್ಷನ್ ಮೆಮೊರಿ ಕೇವಲ ಆ ಒಂದು ಬುಕ್ಕಿನ 10% ಆಫ್ ದ ಇನ್ಫಾರ್ಮೇಷನ್ ಮಾತ್ರ ಬಂದಿತ್ತು. ಅದೇ ವಿಜುವಲೈಸೇಷನ್ ಮಾಡಿದಾಗ, ಜಾಯಿಂಟ್ ವಿಜುವಲೈಸೇಷನ್ ಮಾಡಿದಾಗ ಆ ಒಂದು ಸ್ಕಿಮ್ಯಾಟಿಕ್ ಮೋರ್ ದ್ಯಾನ್ 70% ರೀಚ್ ಆಗಿತ್ತು. ಸೊ ಎಷ್ಟು ವೇರಿ ಆಯಿತು ಅಲ್ಲಿಗೆ? ಸೊ ಇಟ್ ಈಸ್ ಎ ಮೋರ್
ಅಡಕ್ವೇಟ್ ಎನಫ್ ಟು ಡೀಲ್ ದ ಥಿಂಗ್ಸ್ ಇನ್ ಇನ್ಫಾರ್ಮೇಷನ್ ವೇ ಅನ್ನುವಂಥದ್ದು ಗೊತ್ತಾಯಿತು. ಇನ್ನು ನೀವು ಸೋಲ್ತಾ ಇರೋದು ಕೇವಲ ನಿಮ್ಮ ಬ್ರೈನಲ್ಲೇ ಹೊರತು ಯಾವುದೇ ವಿಚಾರದ ಮಂಥನಗಳನ್ನು ಅಥವಾ ಈ ಸಬ್ಜೆಕ್ಟ್ ನನಗೆ ಇಂಟ್ರೆಸ್ಟಿಗೆ, ಈ ಸಬ್ಜೆಕ್ಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದಲ್ಲ. ಈಗ ಇನ್ನೊಂದು ತತ್ವ ಸಿದ್ಧಾಂತ, ಒಬ್ಬರಿಗೆ ಅಗ್ರಿಕಲ್ಚರ್ ಇಷ್ಟ, ಇನ್ನೊಬ್ಬರಿಗೆ ಎನ್ವಿರಾನ್ಮೆಂಟಲ್ ಇಷ್ಟ. ಸಪೋಸ್ ಅಗ್ರಿಕಲ್ಚರ್ ಇಷ್ಟ ಆಗೋರಿಗೆ ಎನ್ವಿರಾನ್ಮೆಂಟಲ್ ಇಷ್ಟ ಆಗಿರೋದಿಲ್ಲ. ಈಗ ಏನು ಮಾಡ್ತಾರೆ, ಎನ್ವಿರಾನ್ಮೆಂಟಲ್ಗೆ ಓದಿದ ತಕ್ಷಣ ಅವರು ದೇ ಆರ್ ಗೆಟಿಂಗ್ ಬೋರ್. ಯಾಕೆ ಅಂತಂದರೆ ಅವರ ಮೈಂಡ್ ಏನು ಹೇಳ್ತಾರೆ, ಚಿಕ್ಕ ವಯಸ್ಸಿಂದ ನಾನು ಎನ್ವಿರಾನ್ಮೆಂಟ್ ನನಗೆ ಇಷ್ಟ ಇಲ್ಲ ಅಂದ್ಕೊಂಡೇ ಬಂದಿರ್ತಾರೆ. ಅದಕ್ಕೆ ವಿಜುವಲೈಸೇಷನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಯಾವ ಸಬ್ಜೆಕ್ಟು ಕೂಡ ಕಷ್ಟ ಅಲ್ಲ, ಯಾವ ಸಬ್ಜೆಕ್ಟು ಕೂಡ ಇಷ್ಟ ಇಲ್ಲ ಅನ್ನುವಂಥದ್ದಿಲ್ಲ. ನೋಡಿ, ಇಲ್ಲಿ ಹಲವಾರು ನಾವು ನಮ್ಮ ಜನರಲ್ ಸ್ಟಡೀಸ್ ಕ್ರಿಯೆಯ ಕಂಟೆಂಟಾಗಿ ಸ್ಟ್ಯಾಟಿಸ್ಟಿಕ್ಕನ್ನು ಕೊಟ್ಟಿದ್ದೇವೆ. ಜ್ಞಾನಿ ಕ್ಯಾಪ್ಸೂಲ್ ಅನ್ನುವ ಮಾದರಿಯಲ್ಲಿ ಎಂಟೈರ್ GS ಕ್ರಿಯೆಯ ಸ್ಟ್ಯಾಟಿಸ್ಟಿಕ್ ಇಲ್ಲಿದೆ. ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ ಫ್ರಮ್ ಎಕನಾಮಿಕ್ಸ್, ಫ್ರಮ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ, ಅಗ್ರಿಕಲ್ಚರ್, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಮತ್ತು ನಿಮ್ಮ ಕೋರ್ ಕಾನ್ಸೆಪ್ಟ್ ಆಫ್ ಲಿಬರಲೈಸೇಷನ್, ಲ್ಯಾಂಡ್ ರಿಫಾರ್ಮ್, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಇನ್ಕ್ಲೂಸಿವ್ ಗ್ರೋತ್ ಅಷ್ಟೂ ಕೂಡ ಈ ಒಂದು ನೋಟ್ಸಲ್ಲಿ ಕೊಟ್ಟಿದ್ದೇವೆ. ಇವಾಗ ಇದೆಲ್ಲ ಇಷ್ಟು ಕೂಡ ಒಬ್ಬ ಮನುಷ್ಯ, ಒಂದು ವಿದ್ಯಾರ್ಥಿ ನೀವು ಮೇನ್ಸಿಗೆ ಹೋಗುವಾಗ ಇದನ್ನು ವಿಜುವಲೈಸ್ಡ್ ಮಾಡಿ ಈ ಕಂಟೆಂಟನ್ನು ಡೆವಲಪ್ ಮಾಡಿ ಕಂಜಂಕ್ಷನ್ ಮೆಮೊರಿಗೆ ಹಾಕ್ತೋಕಂದ್ರೆ ನಿಮ್ಮ ಆನ್ಸರ್ ರೈಟಿಂಗ್ ಸ್ಪೀಡಪ್ ಆಗುತ್ತೆ. ಅದನ್ನೇ ಮೆಂಟಲ್ ಆನ್ಸರ್ ರೈಟಿಂಗ್ ಅಂತ ಕರೀತಾರೆ. ಇದು ನಿಮ್ಮ ಜ್ಞಾನಿ.